ಎಲ್ರಿಗೂ ನಮಸ್ಕಾರ. ಕುಂಭಮೇಳಕ್ಕೆ ಈಗಾಗಲೇ ತೆರೆ ಬಿದ್ದಿದೆ. ಕುಂಭಮೇಳದಲ್ಲಿ ನಾವೆಲ್ಲ ಮಿಂದೆದ್ದು ಬಂದಿದ್ದೇವೆ. ಸ್ಟೇಟಸ್ ಫೇಸ್ಬುಕ್ಗಳಲ್ಲಿ ಫೋಟೋಗಳನ್ನು ಹಾಕಿದ್ದೇವೆ. ಆಮೇಲೆ ಅಲ್ಲಿ ಏನಾಯಿತು ಅಂತ ಹೇಳುವ ವಿಷಯಕ್ಕೆ ನಾವ್ಯಾರು ಹೋಗ್ಲಿಲ್ಲ. ಅದರಿಂದ ಆಗಿರುವಂತಹ ದಾರ್ಶನಿಕ ಲಾಭದ ಬಗ್ಗೆ ನಾವ್ಯಾರು ಅವಲೋಕನ ಮಾಡಲಿಲ್ಲ. ಈ ಅವಲೋಕನ ಒಮ್ಮೆ ಮಾಡೋಣ ಅಂತ ಹೇಳುವ ಕಾರಣಕ್ಕೆ ಈ ವಿಡಿಯೋವನ್ನು ಮಾಡಿರ್ತೇನೆ. अग्रान गिड़नक तक नक दुम किट तक गति गनधा अग्रान गिड़नक तक नक दुम किट तक गति गनधा चलो गोता खाए संगम में कर तीर्थ स्थावर जंगम में हर 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 नर नारायण है यही आदि अंत परायण है चलो कुंभ चले 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 चलो कुंभ चले. ಚೀನಾ ಮತ್ತು ಭಾರತ ಈ ಎರಡೂ ದೇಶದಲ್ಲಿರುವಂತಹ ಜನಸಂಖ್ಯೆಯ ಒಟ್ಟು ಜನಸಂಖ್ಯೆ ಆ ದೇಶದಲ್ಲಿ ಆ ಪ್ರದೇಶದಲ್ಲಿ ಬಂದು ಮಿಂದೆದ್ದು ಹೋಗಿದ್ದಾರೆ. ಅಂದ್ರೆ ಪ್ರಪಂಚದಲ್ಲಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿಯ ದುಪ್ಪಟ್ಟು ಸಂಖ್ಯೆ ಪ್ರಯಾಗ್ರಾಜ್ಯದಲ್ಲಿ ಬಂದು ಹೋಗಿದ್ದಾರೆ. ಈಗಾಗಲೇ 40 ಕೋಟಿಯಷ್ಟು ಜನವನ್ನು ಮಿಂದು ಹೋಗಿದ್ದಾರೆ ಅಂತ ಹೇಳಿ ಅಂದಾಜಿಸ್ಲಿಕ್ಕಾಗಿದೆ. ಹಾಗಾದ್ರೆ ನಮ್ಮ ಸನಾತನ ಧರ್ಮಕ್ಕೆ ಇರುವಂತಹ ಒಂದು ಶಕ್ತಿ ಮತ್ತೆ ನಮ್ಮ ಸನಾತನ ಧರ್ಮದಲ್ಲಿರುವಂತಹ ನಿಷ್ಠೆ, ನಮ್ಮಲ್ಲಿರುವಂತಹ ಶ್ರದ್ಧೆ, ಈ ಎಲ್ಲ ಒಂದು ಕಾರ್ಯಕ್ರಮದ ಸಂಘಟಿತ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣಕರ್ತವಾಯಿತು. ಹಿಂದೆ ಉತ್ತರ ಭಾರತದಲ್ಲಿ ಇನ್ನೇನೋ ಬೌದ್ಧ ಧರ್ಮ ತನ್ನ ಇಡೀ ಸಮಾಜ ಬೌದ್ಧ ಧರ್ಮವನ್ನು ಅನುಭವಿಸ್ತದೆ ಅಂತ ಹೇಳುವಾಗ ಶಂಕರಾಚಾರ್ಯರು 3 ಬಾರಿ ಇಡೀ ಭಾರತವನ್ನು ಪ್ರವಾಸ ಮಾಡ್ತಾರೆ. ಆವಾಗ 4 ದಿಕ್ಕುಗಳಲ್ಲಿ ಶಕ್ತಿಪೀಠಗಳನ್ನು ಮಾಡ್ತಾರೆ. ಈ 4 ಶಕ್ತಿಪೀಠಗಳ ಅನುಸಾರವಾಗಿ ಕೆಲಸಗಳು ಆಗ್ತದೆ. ನಾಗಸಂತರುಗಳನ್ನು ಧರ್ಮದ ರಕ್ಷಣೆಗಾಗಿ ನಿರ್ಮಾಣ ಮಾಡ್ತಾರೆ. ಅವರಿಗೆ ದೀಕ್ಷೆಗಳನ್ನು ಕೊಡ್ತಾರೆ. ಭಾರತ ಮತ್ತು ದಕ್ಷಿಣದಲ್ಲಿ ಶ್ರೀರಾಮಚಂದ್ರನನ್ನು, ಇನ್ನು ಭಾರತದ ದಕ್ಷಿಣ ಭಾಗದಲ್ಲಿ ಶ್ರೀಕೃಷ್ಣನನ್ನು ಹಾಗೂ ಇಡೀ ದೇಶದಲ್ಲಿ ಶಿವನನ್ನು ಆರಾಧಿಸಲ್ಪಡುತ್ತಾ ಸನಾತನ ಧರ್ಮ ಸಂಘಟಿತವಾಗ್ತಾ ಗಟ್ಟಿಯಾಗ್ತಾ ಹೋಗ್ತದೆ. ಅಲ್ಲಲ್ಲಿ ಭಕ್ತರುಗಳು ಆ ದೇವರುಗಳನ್ನು, ಆ ದೇವಸ್ಥಾನಗಳನ್ನು ನಂಬ್ತಾ ಹೋಗ್ತಾರೆ. ಅಲ್ಲಲ್ಲಿಯ ಆಚರಣೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ತಾ ಹೋಗ್ತಾರೆ. ಆದ್ರೆ ಕುಂಭಮೇಳ ಹೇಳುವಂತಹ ಈ ಒಂದು 144 ವರ್ಷಕ್ಕೆ ಬರುವಂತಹ ಈ ಕುಂಭಮೇಳ ನಮ್ಮೆಲ್ಲರನ್ನು ಸಂಘಟಿತವಾಗಿ ಮಾಡಿದೆ. ಇಡೀ ಹಿಂದೂ ಸಮಾಜ ಇವತ್ತು ಎಷ್ಟು ಒಗ್ಗಟ್ಟಾಗಿದೆ, ತನ್ನ ಶ್ರದ್ಧೆ ಭಕ್ತಿಯನ್ನು ತೋರಿಸಿದೆ. ಇದನ್ನು 3 ದರ್ಶನವಾಗಿ ತಿಳ್ಕೊಳ್ಬಹುದು. ಒಂದು ಸಾಮಾಜಿಕ ದರ್ಶನ ಅಂತ. ಸಾಮಾಜಿಕ ದರ್ಶನದಲ್ಲಿ 12 ವರ್ಷಕ್ಕೊಮ್ಮೆ ಈ ಕುಂಭಮೇಳ ಆಗ್ತದೆ. 144 ವರ್ಷಕ್ಕೆ ಆಗುವಂತಹ ಈ ಕುಂಭಮೇಳ ಬಹಳ ಪವಿತ್ರವಾಗಿರುವಂತದ್ದು. ಈ ಒಂದು ಅಂತರವೇ ನಮ್ಮೆಲ್ಲ ಸಮಾಜದವರನ್ನು ಒಮ್ಮೆ ಒಟ್ಟು ಮಾಡಿರುವಂತದ್ದು. ಕೇವಲ ನಮ್ಮ ಭಾರತ ದೇಶದವರು ಮಾತ್ರ ಅಲ್ಲ, ಯಾವ ಮೊಬೈಲ್ ನಮ್ಮ ಕೈಯಲ್ಲಿ ಇದ್ರೆ ಶ್ರೇಷ್ಠ ಅಂತ ನಾವಿವತ್ತು ತಿಳ್ಕೊಂಡಿದ್ದೇವೆ ಅಂದ್ರೆ ಆಪಲ್ ಕಂಪನಿ, ಅಲ್ಲಿಯ ಸ್ಥಾಪಕರ ಹೆಂಡತಿಯು ಕೂಡ ಬಂದು ನೀರಲ್ಲಿ ಮಿಂದೆದ್ದಿದ್ದಾರೆ. ಅದೆಷ್ಟೋ ಚಿತ್ರ ನಟರು, ಅದೆಷ್ಟೋ MP MLAಗಳು ಅಥವಾ ಅದೆಷ್ಟೋ ರಾಜಕಾರಣಿಗಳು, ಅದೆಷ್ಟೋ ಶ್ರೀಮಂತರು, ಅಂಬಾನಿ ಅವರ ಕುಟುಂಬ ಕೂಡ ನಮ್ಮ ಕುಂಭಮೇಳದಲ್ಲಿ ಬಂದೆದ್ದಿದೆ. ಹಾಗಾದ್ರೆ ನಮ್ಮ ಇಡೀ ಹಿಂದೂ ಸಮಾಜದ, ನಮ್ಮ ಸನಾತನ ಧರ್ಮದ ಶಕ್ತಿ ಏನು ಅಂತ ಹೇಳುವಂತದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಆ ಪ್ರಯಾಗ್ರಾಜ ಅಂತ ಹೇಳುವಂತ ಪ್ರದೇಶಕ್ಕೆ ಬಂದಿದ್ರು ಕೂಡ ಅಲ್ಲೇನು ಹೆಚ್ಚಾಗಿ ವ್ಯವಸ್ಥೆಗಳೇನೂ ಆಗಿರ್ಲಿಲ್ಲ. ಇತ್ತು 74,000 ಪೊಲೀಸ್ನವರು ಅಷ್ಟೇ ಅವರನ್ನು ಕಂಟ್ರೋಲ್ ಮಾಡಿರುವಂತದ್ದು. ಹಾಗಾದ್ರೆ ಒಬ್ಬನ ಶಕ್ತಿ, ಭಕ್ತಿ, ಶ್ರದ್ಧೆ ಇದ್ರೆ ಪೊಲೀಸ್ನವರ ಅವಶ್ಯಕತೆ ಇಲ್ಲ ಅಂತ ಹೇಳುವಂತದ್ದನ್ನು ಪ್ರಯಾಗ್ರಾಜ ತೋರಿಸಿದೆ. 74,000 ಪೊಲೀಸ್ನವರನ್ನು ಇಟ್ಕೊಂಡು ಯೋಗಿ ಅಂತ ಹೇಳುವಂತಹ ಒಬ್ರು ರಾಜಕಾರಣಿ ಅಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಯಶಸ್ವಿಯಾಗಿ ಮಾಡಿದ್ದಾರೆ ಹೇಳಿದ್ರೆ ಅಲ್ಲಿ ನಮಗೆ ಕಾಣುವಂತದ್ದು ಸನಾತನ ಧರ್ಮದ ಶಕ್ತಿ. ನಾವಿನ್ನು 2ನೇ ದರ್ಶನವನ್ನು ನೋಡ್ಬೇಕು ಹೇಳಿದ್ರೆ, ಇಲ್ಲಿ ಯಾರ ಮೇಲೂ ಕೂಡ ಮತಾಂತರಗಳಾಗ್ಲಿಲ್ಲ, ಯಾರಿಗೂ ಒತ್ತಾಯ ಪೂರ್ವಕವಾಗಿ ಸ್ನಾನ ಮಾಡಿ ಅಂತ ಹೇಳಲಿಲ್ಲ. ಇಲ್ಲಿ ನೀವು ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ನಿಮ್ಮ ರೋಗ ರುಜಿನಗಳು ವಾಸಿಯಾಗ್ತದೆ, ಇಲ್ಲಿ ನೀವು ಸ್ನಾನ ಮಾಡಿದ್ರೆ ನಿಮಗೆ ಹಾಗೆ ಆಗ್ತದೆ, ಈ ರೀತಿಯಲ್ಲಿ ಆಗ್ತದೆ ಅಂತ ಹೇಳುವ ಯಾವ ಸುಳ್ಳು ಆಶ್ವಾಸನೆಗಳನ್ನು ನೀಡಲಿಲ್ಲ. ಪ್ರತಿಯೊಬ್ಬ ಭಕ್ತನು ಸ್ವಯಂ ಪ್ರೇರಿತನಾಗಿ ಅವನ
ವೈಯಕ್ತಿಕ ಲಾಭವನ್ನು ಅಥವಾ ತನ್ನ ಧರ್ಮದ ಮೇಲಿರುವ ಭಕ್ತಿಯಿಂದ ಬಂದು ಸ್ನಾನ ಮಾಡಿ ಹೋಗಿದ್ದಾನೆ. ಇದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು. ಭಾರತದಲ್ಲಿ ಇವತ್ತು ಅನ್ಯ ಧರ್ಮದವರ ಮಾಡ್ತಿರುವಂತಹ ಚಟುವಟಿಕೆಗಳನ್ನು ನೀವು ನೋಡಿದ್ರೆ ಅವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಮ್ಮ ಸನಾತನ ಧರ್ಮ ಯಾರ ಮೇಲೂ ಒತ್ತಾಯ ಮಾಡದೆ ಕುಂಭಮೇಳವನ್ನು ಯಶಸ್ವಿಯಾಗಿ ಮಾಡಿದೆ. ಅಲ್ಲಿ ಇವತ್ತು ಅದೆಷ್ಟೋ ಸಂತರು ಕೂಡ ದೀಕ್ಷೆಯನ್ನು ತಕೊಂಡಿದ್ದಾರೆ. ಅಷ್ಟು ಸಂತರಿಗೂ ಯಾರು ಒತ್ತಾಯ ಮಾಡ್ಲಿಲ್ಲ, ಅಥವಾ ಅಲ್ಲಿ ಬಂದಿರುವ ಬೇರೆ ಬೇರೆ ದೇಶ ವಿದೇಶಗಳ ಭಕ್ತರು ಬಂದಿದ್ದಾರೆ, ಅವರು ಯಾರಿಗೂ ಒತ್ತಾಯ ಮಾಡ್ಲಿಲ್ಲ. ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಈ ಕ್ರಿಯೆಯಲ್ಲಿ ಪಾಲ್ಗೊಳ್ಳಿದ್ದಾರೆ ಹೇಳುವಂತದ್ದನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು. ಇನ್ನು ಮೂರನೇ ದರ್ಶನದಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು, ಅಲ್ಲಿಯ ಸರಕಾರ ಅಂದ್ರೆ ಉತ್ತರ ಭಾರತದ ಸರಕಾರ ಆ ಪ್ರಯಾಗ್ರಾಜ ಕುಂಭಮೇಳಕ್ಕೆ ನೀಡಿರುವಂತದ್ದು ಕೇವಲ 12 ಕೋಟಿ ವ್ಯವಸ್ಥೆಗಳನ್ನು ಮಾತ್ರ, ಅಂದ್ರೆ ಹಣವನ್ನು ವ್ಯಯ ಮಾಡಿದ್ದಾರೆ. ಆದ್ರೆ ಅಲ್ಲಿ 3 ಲಕ್ಷ ಕೋಟಿಗಿಂತ ಜಾಸ್ತಿ ಲಾಭಗಳಾಗಿದೆ. ಅಲ್ಲದೆ ಕೇವಲ ಒಂದು 120 ಕಿಲೋಮೀಟರ್ ಅಲ್ಲಿ 8 ಲಕ್ಷದಷ್ಟು ಜನ ತಮ್ಮದೇ ಆದಂತಹ ವಹಿವಾಟುಗಳಲ್ಲಿ ಯಶಸ್ವಿಯಾಗಿದ್ದಾರೆ. ಪರೋಕ್ಷವಾಗಿ 8 ಕೋಟಿಯಷ್ಟು ಜನ ಆರ್ಥಿಕವಾಗಿ ಲಾಭವನ್ನು ಪಡ್ಕೊಂಡಿದ್ದಾರೆ. ಇವೆಲ್ಲವನ್ನು ಕ್ರೆಡಿಟ್ ಅನ್ನು ನಾವು ನಮ್ಮ ದೇಶದ ನಾಯಕನಾಗಿರುವಂತಹ ನರೇಂದ್ರ ಮೋದಿಗೆ ಅರ್ಪಿಸಿದ್ರೆ, ನರೇಂದ್ರ ಮೋದಿಯವರು ಇದೆಲ್ಲ ಕೂಡ ಯೋಗಿಯವರ ಒಂದು ಸಾರಥ್ಯದಲ್ಲಿ ಆಯ್ತು ಅಂತ ಹೇಳಿ ಹೇಳ್ತಾರೆ. ಇವರಿಬ್ಬರ ಜೋಡೆತ್ತುಗಳು ಅಂತ ಹೇಳಿ ಹೇಳ್ಬಹುದು. ಇವರಿಬ್ಬರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಹಿಂದೂ ಸನಾತನ ಧರ್ಮದ ಕುಂಭಮೇಳ ಆಗಿದೆ. ಕುಂಭಮೇಳ ಆದ ಮೇಲೆ ಅಲ್ಲಿ ನಡೆಸಿರುವಂತಹ ಸ್ವಚ್ಛತಾ ಕಾರ್ಯಕ್ರಮ, ಅಲ್ಲಿ ಕೆಲಸ ಮಾಡಿರುವಂತಹ ಕರ್ಮಯೋಗಿಯರಿಗೆ ಮಾಡಿರುವಂತಹ ಸನ್ಮಾನಗಳು, ಅಷ್ಟು ಪೊಲೀಸ್ನವರಿಗೆ ಬೋನಸ್ ಗಳನ್ನು ಕೊಡ್ತಾ, ಒಂದಿಷ್ಟು ದಿವಸ ರಜೆಗಳನ್ನು ಕೊಡ್ತಾ, ಪೊಲೀಸ್ನವರನ್ನು ಮೆಚ್ಚಿಸಿರುವಂತದ್ದು ಅಥವಾ ಅವರ ಕೆಲಸಗಳನ್ನು ಗುರುತಿಸಿರುವಂತದ್ದು ಒಬ್ಬ ನಾಯಕನಾಗಿ ಯೋಗಿ ಮಾಡಿರುವಂತದ್ದು ಒಂದು ಒಳ್ಳೆಯ ಕೆಲಸ ಅಂತ ಹೇಳಿ ನಾವು ನೋಡಬಹುದು. ಇನ್ನು ವಿಪಕ್ಷ, ನಮ್ಮ ಆಡಳಿತ ಪಕ್ಷ ಎರಡು, ಆಡಳಿತ ಪಕ್ಷದವರಿಗೆ ಇದರಿಂದ ತುಂಬಾ ಲಾಭನೇ ಆಗಿದೆ. ವಿಪಕ್ಷ ಪಕ್ಷಕ್ಕೆ ನಿಮಗೆ ಗೊತ್ತಿರಬಹುದು, ಕೆಲವರು ನಾನು ಹಿಂದೂ ಅಂತ ಹೇಳಿ ಬಂದು ಮಿಂದೆದ್ದಿದ್ದಾರೆ, ಇನ್ನು ಕೆಲವರು ಬೇಕಾದ ರೀತಿಯಲ್ಲಿ ಕಮೆಂಟ್ ಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಇವೆಲ್ಲದಕ್ಕೂ ಜನರು ಉತ್ತರ ಕೊಟ್ಟಿದ್ದಾರೆ. ಕುಂಭಮೇಳದ ಇಂಪ್ಯಾಕ್ಟ್ ಗಳು ಅಥವಾ ಕುಂಭಮೇಳದ ಒಂದು ದರ್ಶನಗಳು ಈ ರೀತಿಯಲ್ಲಿ ಇತ್ತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಧನ್ಯವಾದಗಳು.